ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ದೇವನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಂದ ಪ್ರತಿನಿತ್ಯ ಸಾವಿರಾರು ಜನ ವಿದ್ಯಾರ್ಥಿಗಳು ಮತ್ತು ಖಾಸಗಿ ಉದ್ಯೋಗಿಗಳು ಕೆಎಸ್ಆರ್ಟಿಸಿ ಪಾಸ್ ಅನ್ನು ಪಡೆದು ಬೆಂಗಳೂರಿಗೆ ಪ್ರಯಾಣಿಸುತ್ತಾರೆ. ಆದರೆ ಬೆಳಗಿನ ಜಾವ ಪಾಸ್ ಪ್ರಯಾಣಿಕರೇ ಹೆಚ್ಚಾಗಿದ್ದಾರೆ ಅಂತ ಬಸ್ಗಳನ್ನು ಬಿಡದೆ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ. ಇದರಿಂದಾಗಿ ಆಕ್ರೋಶಿತಗೊಂಡಿರುವಂತಹ ಸ್ಥಳೀಯರು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಸತತ 1 ಗಂಟೆಗಳ ಕಾಲ ಬಸ್ಗಳನ್ನೆಲ್ಲ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾತಾಡೋದು ಬೇಡ. ಒಂದ್ಸರಿ ಅಲ್ಲ ಬರೀ ಲೆಟ್ರ್ ಕೊಡೋದೇ ಆಗ್ತಿದೆ. ಡಿಪೋದವರಿಗೆಲ್ಲ ಅವರೆಲ್ಲ ಬರ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ. ಅದು ಲೆಟ್ರ್ ಕೊಟ್ಟು 1 ದಿನ 2 ದಿನ ನಿಲ್ಲಿಸ್ತಾರೆ ಅಷ್ಟೇ. ಆಮೇಲೆ ನಿಲ್ಸೋದೇ ಇಲ್ಲ. ಇಲ್ಲಿ ಬಸ್ಸು ಇಲ್ಲಿ ಸ್ಟಾಪ್ ಇತ್ತು ಅಂದ್ರೆ 500 ಮೀಟ್ರ್ ದೂರವು ನಿಲ್ಲಿಸ್ತಾರೆ. ಇಲ್ಲ ಹತ್ತಿಸ್ಕೊಳ್ತಾರೆ. ಇದು ಜಾಗ ಆಗಲ್ಲ ಅಂತ ಅಲ್ಲಿ ಬೈಪಾಸಲ್ಲಿ ನಿಲ್ಲಿಸ್ತಾರೆ. ಬೈಪಾಸಲ್ಲಿ ಕೆಳಗಡೆ ಇಳಿಸಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ಡೈಲಿ ಒಂದು 60-70 ಜನ ಹೋಗ್ತೀವಿ ಸರ್ ಇಲ್ಲಿ ದೇವನಹಳ್ಳಿಯಿಂದ. ಡೈಲಿ ಇದೆ ಈ ಸ್ಟಾಪ್ ಇರೋದು ಇಲ್ಲಿ ಅಂದ್ರೆ ಹೋಗಿ ತಗೊಂಡೋಗಿ ಬಸ್ಸಸ್ ಅಲ್ಲಿ ನಿಲ್ಲಿಸ್ತಾರೆ. ನಾವು ಸ್ಟೂಡೆಂಟ್ಸ್ ಅವ್ರ ಪಾಸ್ ಏನಕ್ಕೆ ಇಶ್ಯೂ ಮಾಡಬೇಕು? ನಿನ್ನೆ ಬಸ್ಸಲ್ಲಿ ಹಚ್ಕೊಂಡಿದ್ದಾರೆ, ಡೋರ್ ಹಾಕಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ಪಾಸ್ ಅಲ್ಲೋ ಮಾಡಲ್ಲ ಇಳಿರಿ ಅಂದ್ರೆ ಯಾವ ಮಾತದು? ಅವ್ರ ಪಾಸ್ ಏನಕ್ಕೆ ಇಶ್ಯೂ ಮಾಡಬೇಕು? ನಾವು ಏನಕ್ಕೆ ತಗೊಂತೀವಿ ಪಾಸು? ಏನ್ ಫ್ರೀ ಡೈಲಿ ಸರ್ ನಮ್ಗೆ ಇದು ಪ್ರಾಬ್ಲಮ್. ಇಲ್ಲ ಅಡಿಷನಲ್ ಬಸ್ ಹಾಕ್ರಿ ಇಲ್ಲಿಂದ. ಅದು ಆಗಲ್ಲ. 2-3 ಸಲ MLA ಲೆಟರ್ ಕೊಟ್ಟಿರೋದು, ನಾವೇನು ಸುಮ್ಮನೆ ಮಾಡಿಲ್ಲ. ಏನ್ ಮಾಡಿದ್ರು ಇವರು ಆಕ್ಷನ್ ತಗೊಂತಾ ಇಲ್ಲ. ಮತ್ತೆ TC ಬಂದು ಹೇಳಿದ್ದಾರೆ ಇಂಟರ್ ಸ್ಟೇಟ್ ಗಾಡಿಯಲ್ಲಿ 5 ರಿಂದ 6 ಜನ ನಚ್ಕೊಂಡು ಹೋಗಿ ಸ್ಟೂಡೆಂಟ್ಸ್ ಅಂತ ಅವರು ಮಾಡಲ್ಲ.